ಈ ಮೊಬೈಲ್ದಲ್ಲಿ ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಹೇಗೆ ಆನ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಟಚ್ಡ ಮೊಬೈಲ್ದಲ್ಲಿ ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಆನ್ ಮಾಡೋದು ಮತ್ತು ಆಫ್ ಮಾಡೋದು ಎರಡೂ ಹೇಳಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಸೆಟ್ಟಿಂಗ್ ಮೇಲೆ ಓಕೆ ಕೊಡಿ ಫ್ರೆಂಡ್ಸ್. ಸೆಟ್ಟಿಂಗ್ ಮೇಲೆ ಓಕೆ ಕೊಟ್ಟ ನಂತರ ಕೆಳಗಡೆ ಮೂವ್ ಮಾಡಿ, ಹಿಂಗೆ ಮೂವ್ ಮಾಡ್ಕೊಂತ ಬನ್ನಿ. ಕೆಳಗಡೆ ಕಾಲ್ ಸೆಟ್ಟಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಕೆಳಗಡೆ ಅಡ್ವಾನ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಓಕೆ ಕೊಡಿ. ಇವಾಗ ಕೆಳಗಡೆ ಹಂಗೆ ಮೂವ್ ಮಾಡಿ ಆಟೋ ಕಾಲ್ ರೆಕಾರ್ಡಿಂಗ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಓಕೆ ಕೊಡಿ. ಕೆಳಗಡೆ ಹಂಗೆ ಮೂವ್ ಮಾಡಿ ಈಗ ಆಟೋ ಕಾಲ್ ರೆಕಾರ್ಡ್ ಅಂತ ಇಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಕೆಳಗಡೆ ಆನ್ ಅಂತ ಫ್ರೆಂಡ್ಸ್, ಅದು ಆನ್ ಸೆಲೆಕ್ಟ್ ಮಾಡಿ ನಂತರ ಓಕೆ ಕೊಡಿ. ಇವಾಗ ಆಟೋಮೆಟಿಕ್ ಕಾಲ್ ರೆಕಾರ್ಡ್ ಆನ್ ಆಗಿದೆ. ಇವಾಗ ಯಾವುದೇ ಕಾಲ್ ಮಾಡಿ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ಇದನ್ನು ಆಫ್ ಮಾಡಬೇಕಾದ್ರೆ ಸೇಮ್ ಸೆಟ್ಟಿಂಗ್ ಬನ್ನಿ. ಮೇಲ್ಗಡೆ ಆಫ್ ಅಂತಿತ್ತಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ, ಆಫ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಉದಾಹರಣೆಗೆ ಕಾಲ್ ರೆಕಾರ್ಡಿಂಗ್ ಆಗ್ತಾ ಇಲ್ಲ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತೀನಿ. ಇಲ್ಲಿ ರೆಕಾರ್ಡ್ ಆಗ್ತಿಲ್ಲ ನೋಡಿ. ಯಾವುದೇ ರೆಕಾರ್ಡ್ ಮಾಡೋಂಗಿದ್ರೆ ಮೆಮರಿ ಕಾರ್ಡ್ ಬೇಕು ಫ್ರೆಂಡ್ಸ್. ಇದರಲ್ಲಿ ಮೆಮರಿ ಕಾರ್ಡ್ ಇಲ್ಲ, ಸುಮ್ಕೆ ರೆಕಾರ್ಡಿಂಗ್ ಆನ್ ಆಗಿದಿಲ್ಲ ಅಂತ ಅಷ್ಟೇ ತೋರಿಸ್ತದೆ. ರೆಕಾರ್ಡಿಂಗ್ ಆನ್ ಆಗಿದೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಇನ್ಸರ್ಟ್ ಮೆಮರಿ ಕಾರ್ಡ್ ಅಂತ ಬಂತು. ಇವಾಗ ಮೆಮರಿ ಕಾರ್ಡ್ ಇಲ್ಲಲ್ಲ, ರೆಕಾರ್ಡ್ ಆಗಲ್ಲ ಅಂದು. ಯಾವುದೇ ರೆಕಾರ್ಡ್ ಮಾಡೋಂಗಿದ್ರೆ ಮೆಮರಿ ಕಾರ್ಡ್ ಬೇಕೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ.